ಮಳೆ ಅಭಾವ ಮತ್ತೊಂದು ಕಡೆ ಒಂದಷ್ಟು ಕಾರಣಗಳಿಂದ ಏನು ಲಾಸ್ ಆಗಿದ್ದ ಹಿನ್ನೆಲೆಯಲ್ಲಿ, ನಷ್ಟ ಆದ ಹಿನ್ನೆಲೆಯಲ್ಲಿ ಪರಿಹಾರ ಕೋರಿದ್ರು. ಮತ್ತೆ ಒಂದಷ್ಟು ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಏನು ವಿಕಾಸೌಧ ಮುಂದೆ ಆತ್ಮಹತ್ಯೆಗೆ ಕೂಡ ಪ್ರಯತ್ನ ಪಟ್ಟರು. ಆ ವ್ಯಕ್ತಿಯವರ ಅಣ್ಣ ನಮ್ಮ ಜೊತೆ ಇರುವಂತದ್ದು. ಸರ್, ತಮ್ಮ ಹೆಸರೇನು, ಏನು ಆಗಿರೋದು? ಸೈಯದ್ ತನ್ವೀರ್ ಅಂತ ಬಿಟ್ಟು ನನ್ನ ಹೆಸರು. ಏನ್ ಘಟನೆ ಏನಾಯ್ತು? ನಾವು 2016 50 ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ವಿ. ಆ 50 ಲಕ್ಷ ಲೋನ್ ತಗೊಂಡು 92 ಲಕ್ಷ ರೂಪಾಯಿ ಕಟ್ಟಿದ್ದೀವಿ. ಆ 50 ಲಕ್ಷ ಲೋನ್ ತಗೊಂಡು ನಾವು ಶುಂಠಿಗೆ ಹಾಕಿದ್ವಿ. ಶುಂಠಿ ಬೆಳೆಯೋಕ್ಕೋಸ್ಕರ ಮಳೆ ಬಂದು ಎಲ್ಲ ಲಾಸ್ ಆಯಿತು. ಏನು 1 ರೂಪಾಯಿ ನಮಗೆ ಸಿಗಲಿಲ್ಲ. ಅಂದರೆ ಮನೆಗಳೆಲ್ಲ ಲೀಸ್ಗೆ ಹಾಕ್ಬಿಟ್ಟು ಎಲ್ಲ ಮಾಡಿ 92 ಲಕ್ಷ ರೂಪಾಯಿ ಬ್ಯಾಂಕ್ ಕಟ್ಟಿದ್ದೀವಿ. ಆ 97 ಲಕ್ಷ ರೂಪಾಯಿ ಬ್ಯಾಂಕ್ನವರು ಬಡ್ಡಿಗೆ ಸರಿ ಆಯಿತು ಅಂದರು. ಅದಾದಮೇಲೆ ನಮ್ಮ ಹತ್ರ ಕಟ್ಟಕ್ಕಾಗಲಿ ಅಂತ ನಾವು ಕೋರ್ಟಿಗೆ ಹೋದ್ರಿ. ಕೋರ್ಟಲ್ಲಿ ಏನು ಹೇಳಿದ್ರು, 15% ನೀವು ಪೇ ಮಾಡಿ ಅಂದರು. ಅದು ಕಟ್ಟಕ್ಕೆ ನಮ್ಮ ಕೈಯಲ್ಲಿ ಆಗಲಿಲ್ಲ. ಅದಾದಮೇಲೆ ಮನೆ ಸೀಸ್ ಮಾಡಿದ್ರು. ಮನೆ ಸೀಸ್ ಮಾಡಿದ್ದು ನಮಗೇನು ಇಂಟಿಮೇಷನ್ ಕೊಡಲಿಲ್ಲ. ಬರೀ ಮನೆ ಹತ್ರ ಬಂದು ಸ್ಟಿಕ್ಕರ್ ಹಾಕ್ಬಿಟ್ರು. ಅಲ್ಲಿ ಹೋದ್ರೆ ಲೋಕಲ್ ರೌಡಿಗಳು ಹೊಡಿಯೋಕ್ಕೆ, ಹೊಡೆದಾಟ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರು. ಅದಕ್ಕೆ ಅಲ್ಲೂ ಹೋಗೋಕೆ ಆಗಲಿಲ್ಲ. ಮತ್ತೆ ಬ್ಯಾಂಕಿಗೆ ಬಂದರೆ ಬ್ಯಾಂಕಲ್ಲೇ ಒಂಚೂರು ಸರಿಯಾಗಿ ಮಾತಾಡಲ್ಲ ಅವರು. ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಮೊದಲು 50 ಲಕ್ಷ ಲೋನ್ ಕೊಟ್ಟಿರಲ್ಲ, 15 ಲಕ್ಷ ರೂಪಾಯಿ ಲಂಚ ತಿಂದವ್ರೆ ಅವರು. 15 ಲಕ್ಷ ಲಂಚ ತಿಂದವ್ರೆ ಅಂದರೆ ವಾಪಸ್ಸು ಕೊಟ್ಟಿದ್ದಾರೆ. ಆಮೇಲೆ 15 ಲಕ್ಷ ತೊಗೊಂಡು ಮತ್ತೆ ವಾಪಸ್ಸು ಕೊಟ್ಟಿದ್ದಾರೆ ಅವರು. ಇವಾಗ ಬ್ಯಾಂಕಲ್ಲಿ ಸೀಸಿಂಗ್ ಆಗಿದೆ. ಇದು ಹರಾಜು ಮಾಡೋಕೆ ಹೋಗ್ತಾ ಇದ್ದೀವಿ. 1,41,00,000 ಅಂದರು. ಆ 1,41,00,000 ನಮ್ಮ ಮಾವರೊಬ್ಬರು ಇದ್ದಾರೆ, ಅವ್ರು ಕೊಡ್ತೀನಿ ಅಂತ ಬಿಟ್ಟು ನಮಗೆ ಚೆಕ್ಕು ಬರ್ದು ಕೊಟ್ಟರು. ಆ ಅಮೌಂಟ್ ನಾವು ತೊಗೊಂಡೋಗಿ ಬ್ಯಾಂಕಿಗೆ ಹೋದರೆ ಬ್ಯಾಂಕ್ನವರು ನಿಮ್ಗೆ ಅಷ್ಟು ಕೊಡೋಕ್ಕಾಗಲ್ಲ, 1,55,00,000 ಕೊಡಿ. ಮತ್ತೆ 14 ಲಕ್ಷ ನಾವು ಅರೇಂಜ್ ಮಾಡೋಕ್ಕೋಸ್ಕರ 1 ವಾರ ಟೈಮ್ ಇತ್ತು. ಅಷ್ಟು ಒಳಗಡೆ ಬೇರೆಯವ್ರಿಗೆ ಪ್ರಾಪರ್ಟಿನೂ ಮಾರಿಬಿಟ್ಟಿದ್ದಾರೆ. ಮಾರಿಬಿಟ್ಟು ನಮ್ಮ ಬ್ಯಾಲೆನ್ಸ್ ದುಡ್ಡು ಏನೂ ಕೊಡಲಿಲ್ಲ. ಮತ್ತು ಅವ್ರಿಗೆ ರಿಜಿಸ್ಟರು ಮಾಡಿಕೊಟ್ಬಿಟ್ಟಿದ್ದಾರೆ. ಇವಾಗ ಯಾರ ಹತ್ರ ಹೋದ್ರೂ ನಮ್ಗೆ ಏನು ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಯಾವ ಏರಿಯಾ? 13th ಕ್ರಾಸ್ ಸರ್. ಯಾರು ಬರ್ತಾರೆ ನಿಮಗೆ? ನಮ್ಮ ಜಮೀರ್ ಅಣ್ಣನೇ. ನೀವು ಅವ್ರ ಹತ್ರ ಹೋಗಿದ್ರಾ? ಅವ್ರ ಹತ್ರ ನಮ್ಮ ತಂಗಿ ಹೋಗಿದ್ರು, ನಮ್ಮ ಭಾವ ಹೋಗಿದ್ರು. ಮಾಡ್ಕೊಡ್ತೀನಿ ಅಂದರು. ಅವರು ಏನು ಮಾಡಲಿಲ್ಲ. ಅವರು ಸ್ವಲ್ಪ ಬ್ಯುಸಿ ಆಗಿಬಿಟ್ಟವ್ರೆ. ಅವ್ರು ಹೇಳಿದ್ರು ಮಾಡ್ಕೊಡ್ತೀನಿ, ನಾನು ಬಡ್ಡಿ ಮಾಫಿ ಮಾಡಿಸ್ಕೊಡ್ತೀನಿ ಅಂತ. ಯಾರು ಏನು ಮಾಡಿಸಿಲ್ಲ ಸರ್. ನಾವು ಕಾಂಗ್ರೆಸ್ ಫ್ಯಾಮಿಲಿನೇ. ನಮ್ಮ ಫ್ಯಾಮಿಲಿಯಿಂದ 3,000 ಓಟ್ ಬೀಳುತ್ತೆ ಜಮೀರ್ ಅಣ್ಣನಿಗೆ. ನಾವೆಲ್ಲ ಕಾಂಗ್ರೆಸ್ ಹುಟ್ಟಿದಿಂದ ನಮ್ಮ ತಾಯಿ ತಂದೆ ಎಲ್ಲ, ನಮ್ಮ ಅಜ್ಜಿ ಎಲ್ಲ ಕಾಂಗ್ರೆಸ್ ಫ್ಯಾಮಿಲಿನೇ. ನಾವೆಲ್ಲರಿಗೂ ಕಾಂಗ್ರೆಸ್ಗೆ ಓಟ್ ಆಗೋದು. ಇಷ್ಟೆಲ್ಲ ಓಟ್ ಮಾಡಿ ಇವಾಗ ಏನು ಸಾಯ್ಬೇಕು ಅಂತ ಬಿಟ್ಟು ನಮ್ಗೆ ಇದಾಯಿತು ಅಷ್ಟೇ. ಅದು ಬಿಟ್ಟು ಬೇರೆ ವಿಧಿನೇ ಇಲ್ಲ. ಇವಾಗ ತಿನ್ನೋಕೆ ಅನ್ನ ಇಲ್ಲ ಅಂದರೆ ಏನು ಸರ್ ಮಾಡ್ತಾರೆ ಮನುಷ್ಯ? ವಿಕಾಸೌಧ ಮುಂದೆ ಬಂದು ಸೂಸೈಡ್ ಅಟೆಂಪ್ಟ್. ನಾವು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದು. CM ಅವ್ರ ಹತ್ರ ಮಾತಾಡಬೇಕು. ಅವ್ರು ಏನಾದರೂ ಮಾಡಿದ್ರೆ ಪರಿಹಾರ ತೆಗೆದು ನಮ್ಗೆ ಏನಾದರೂ ಹೆಲ್ಪ್ ಮಾಡಿದ್ರೆ ಸರಿ. ಅಕಸ್ಮಾತ್ ಇಲ್ಲ ಅಂದರೆ ನಾವು ಸೂಸೈಡ್ ಮಾಡ್ಕೊಂಡು ಸತ್ತೋಯ್ತೀವಿ ಅಷ್ಟೇ. ಬೇರೆ ವಿಧಿ ಏನಿಲ್ಲ. ಒಬ್ಬನಿಗೆ 5 ಲಕ್ಷ ಕೊಡಬೇಕು, ಇನ್ನೊಬ್ಬನಿಗೆ 10 ಲಕ್ಷ ಕೊಡಬೇಕು. ಎಲ್ಲ ಸಾಲ ತೊಗೊಂಡು ಹೋಗಿ ಬ್ಯಾಂಕ್ ಕಟ್ಟಿದ್ದೀವಿ. ಇವಾಗ ಸಾಲಗಾರ ಬಂದು ನಮ್ಮ ಮನೆ ಹತ್ರ ಕುಯ್ದು ಬಿಡ್ತೀವಿ, ಮರ್ಡರ್ ಮಾಡಿಬಿಡ್ತೀವಿ ಅಂತ ಬಿಟ್ಟು ಇಲೇಜ್ ಅಂತ ಒಬ್ರು ಇದ್ದಾರೆ ಅಲ್ಲಿ ಲೋಕಲ್ಲು. ಅವರು ಎಲ್ಲರಿಗೂ ಹೊಡೆದು ಇದು ಮಾಡಿ ಸ್ಟೇಷನ್ನಲ್ಲಿ 12 ಅವರ್ಸ್ ತೊಗೊಂಡಿದ್ದಾರೆ FIR ಬರೆಯೋಕ್ಕೆ. ರಾತ್ರಿ MLC ಮಾಡಿಸಿದ್ದು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನಮ್ಮ FIR ಬರ್ದುಕೊಡ್ಲಿಲ್ಲ ಅವರು. ಅವ್ರ ಮುಂದ್ಗಡೆ ಪಾರ್ಟಿಯವ್ರು ಬಂದು ಆದಮೇಲೆ ಅವ್ರು FIR ಬರೆದ್ಬಿಟ್ಟು. ನೀವು ಕಾಂಗ್ರೆಸ್ ಅಂತೀರಾ, ನಿಮ್ಮ ಪಕ್ಷದ ಶಾಸಕರು ಅಂತೀರಾ, ಮತ್ತೆ ಏನು ನಿಮ್ಗೆ ನ್ಯಾಯ ಸಿಗಲಿಲ್ಲ? ನಮ್ಗೆ ಏನು ನ್ಯಾಯ ಸಿಗಲಿಲ್ಲ ಸರ್. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇರೋದು ಅಷ್ಟೇ, ಬೇರೆ ಏನಿಲ್ಲ. ನಮ್ಗೇನಿದೆ, ನಮ್ಮ ತಂಗಿ ಇದ್ದಾರೆ, ನಮ್ಮ ಭಾವ ಇದ್ದಾರೆ, ನಮ್ಮ ವೈಫ್ ಇದ್ದಾರೆ, ಮಕ್ಕಳಿದ್ದಾರೆ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಅಥವಾ ನಿಮ್ಮ ಸರ್ಕಾರದಿಂದ ನಮ್ಗೆ ಏನು ತೊಂದರೆ ಇಲ್ಲ ಸರ್. ಸರ್ಕಾರ ನಮ್ಗೆ ಏನಾದರೂ ಒಂದು ಪರಿಹಾರ ಮಾಡಿಕೊಡ್ಬೇಕು ಸರ್ ಅಷ್ಟೇ. ಅವ್ರ ಕಡೆಯಿಂದ ನಮ್ಗೊಂದು ಹೆಲ್ಪ್ ಬೇಕು. ನಮ್ಮ ಮನೆದು ಇವಾಗ ಒಂದು 2 ವೀಲರ್ ತೊಗೊಂಡು 50,000 ಕಟ್ತೀವಿ, ಮತ್ತೆ 20,000 ಕಟ್ಟೋಕ್ಕಾಗಲ್ಲ. ಆ ಗಾಡಿ ತೊಗೊಂಡು ಮಾರಿಬಿಡ್ತಾರೆ. ಬ್ಯಾಲೆನ್ಸ್ 10,000 ಇದ್ದರೆ ಬ್ಯಾಂಕ್ ಅವರು ನಮಗೆ ಕೋರ್ಟಿಗೆ ಕರೀತಾರೆ. ಇವಾಗ ನಮ್ಮದು 3 ಕೋಟಿ ಪ್ರಾಪರ್ಟಿ, 3.25 ಕೋಟಿ ಪ್ರಾಪರ್ಟಿ 140ಕ್ಕೆ ಮಾರಿದ್ದಾರೆ. ಇವಾಗ ಮಿಕ್ಕಿರೋ ದುಡ್ಡು ನಮ್ಗೆ ಕೊಡಿಸಿದ್ರೆ ಸಾಕು ಸರ್ಕಾರ. ಇಲ್ಲಾಂದ್ರೆ ನಮ್ಮ ಮನೆ ವಾಪಸ್ ಕೊಡಿಸಿದ್ರೆ ಸಾಕು. ಮನೆ ಯಾರು ಹರಾಜು ಹಾಕಿರೋದು? ಬ್ಯಾಂಕ್ನವರು. ಸಾಲ ಕಟ್ಟಕ್ಕಾಗದೆ ಕೂಡ ಹೌದು. ಸಾಲ ಹೆಂಗೆ ಮಾಡ್ಕೊಂಡಿದ್ದು ನೀವು? ಸಾಲ ಶುಂಠಿ ಬೆಳೆಗೋಸ್ಕರ ಸಾಲ ತೊಗೊಂಡಿದ್ದು. ಆ ಶುಂಠಿ ಬೆಳಿಲಿಲ್ಲ, ಮಳೆ ಜೋರಾಗಿ ಬಂದುಬಿಟ್ಟು 6 ವರ್ಷ 7 ವರ್ಷ ಮುಂಚೆ ಓವರ್ ಮಳೆ ಬಂದುಬಿಟ್ಟು ಚನ್ನಪಟ್ಟಣದಲ್ಲಿ ಎಲ್ಲ ಶುಂಠಿ ಬರ್ಬಾದಾಯಿತು. ಅದರಿಂದ ಸಾಲ ತಗೊಂಡಿದ್ದೆ ನೀವು? 100 ಎಕರೆ. ಎಷ್ಟು ಸಾಲ ತಗೊಂಡಿದ್ದೆ? ಎಷ್ಟು? 50 ಲಕ್ಷ. 50 ಲಕ್ಷಕ್ಕೆ 97 ಲಕ್ಷ ನಾವು ಕಟ್ಟಿದ್ದೀವಿ. ಅದು ಬಿಟ್ಟು ಮತ್ತೆ 1,41,00,000 ರೂಪಾಯಿ ಬ್ಯಾಂಕ್ನವ್ರು ತೊಗೊಂಡು ಮಾರಾಟ ಮಾಡಿ. ಸಾಲನೇ ತಗೊಂಡಿದ್ದು ನೀವು? ಬೆಳೆಗೋಸ್ಕರ ನೀವು ತಗೊಂಡಿದ್ದು? ಹೌದು ಸರ್, ಬೆಳೆ ಇದು ಮಾಡೋಕ್ಕೋಸ್ಕರನೇ ಸಾಲ ತೊಗೊಂಡಿದ್ವಿ. ಇದು ಏನು ತಮ್ಮ ಹೆಸರು ಬಂದಿರೋ? ಸೈಯದ್ ತನ್ವೀರ್ ಅಂತ. ಸೈಯದ್ ತನ್ವೀರ್ ಅಂದ್ರೆ ಯಾರು ಸೂಸೈಡ್ ಅಟೆಂಪ್ಟ್ ಮಾಡಿದ್ರು ಅವರ ಅಣ್ಣ ಮಾತಾಡ್ತಾ ಇರುವಂತದ್ದು. ಅವ್ರು ಹೇಳ್ತಾ ಇರುವಂತದ್ದು ಬೆಳೆ ಸಾಲ ಸಂಬಂಧಪಟ್ಟ ತಗೊಂಡ್ಕೊಂಡಿದ್ರೆ ಆದ್ರೆ ಒಂದಷ್ಟು ಲಾಸ್ ಆದ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಸೂಸೈಡ್ ಮಾಡೋಕ್ಕೆ ಅಟೆಂಪ್ಟ್ ಆಗಿರುವಂತದ್ದು. ಅದೇ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಂತ ಹೇಳುದು. ಕ್ಯಾಮರಾ ಪರ್ಸನ್ ಶಿವು ಜೊತೆ ವಿಜಯ್ ಜನ್, ರಿಪಬ್ಲಿಕ್ ಟಿವಿ, ಬೆಂಗಳೂರು.